ನಮಸ್ಕಾರಗಳು ವೀಕ್ಷಕರಿಗೆ. 7ನೇ ತರಗತಿಯ ಪದ್ಯ ಭಾಗ ಹುತ್ತರಿ ಹಾಡು ಪ್ರಶ್ನೆಗಳು ಮತ್ತು ಉತ್ತರಗಳು. ನಿಮಗೆ ಬೇಕಾದ ಯಾವುದೇ ಪಾಠವಾದರೂ ಈ ಚಾನೆಲ್ನಲ್ಲಿ ನಿಮಗೆ ತಿಳಿಸುತ್ತೇವೆ. ಕವಿ ಪರಿಚಯ. ಕವಿ ಶ್ರೀ ಪಂಚೆ ಮಂಗೇಶ್ ರಾಯ್. ಜನನ 1874ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದಲ್ಲಿ ಜನಿಸಿದರು. ಕಾವ್ಯನಾಮ ಕವಿಶಿಷ್ಯವಾಗಿದೆ. ಪ್ರಮುಖ ಕೃತಿಗಳು: ಹುತ್ತರಿ ಹಾಡು, ಗುಡುಗುಮ್ಮಟ ದೇವರು, ನಾಗರ ಹೂವೆ, ಮಾತಾಡೋ ರಾಮಪ್ಪ, ಕೋಟಿ ಚೆನ್ನಯ್ಯ ಇತರೆ ಇತ್ಯಾದಿ ಪ್ರಮುಖ ಕೃತಿಗಳನ್ನು ರಚಿಸಿದ್ದಾರೆ. ನೆಕ್ಸ್ಟ್ ಪದಗಳ ಅರ್ಥವನ್ನು ಈ ಕೆಳಗಿನಂತೆ ನೋಡೋಣ ಬನ್ನಿ. ಒಡಲ್ ಶರೀರ ದೇಹ. ಕಡುಗಲಿ ಮಹಾಶೂರ. ಕ್ಷಾತ್ರ ಕ್ಷತ್ರಿಯ ಫಲ, ಕುಲ ಕ್ಷತ್ರಿಯನ ತೇಜಸ್ಸು. ಗರಿಯರು ಹಿರಿಮೆಯುಳ್ಳವರು. ಜಮ್ಮದು ಅರಸನು ಇನಾಮಾಗಿ ಕೊಟ್ಟ ಭೂಮಿ. ದಟ್ಟಿ ಕುಪಸ್ ಸೊಂಟಕ್ಕೆ ಕಟ್ಟುವ ವಸ್ತ್ರ. ಬಗ್ಗಲಿ ವ್ಯಾಘ್ರ. ಬಿಮ್ಮನೆ ವೇಗವಾಗಿ ಸುಮ್ಮನೆ. ಭೂರಮೆ ಅರ್ಥ ಭೂದೇವಿ. ಹುತ್ತರಿ ಕೊಡಗರು ಹೊಸ ಅಕ್ಕಿಯನ್ನು ಮನೆಗೆ ತರುವಾಗ ಆಚರಿಸುವ ಹಬ್ಬ ಅಥವಾ ಕೊಡಗಿನ ಸುಗ್ಗಿ ಹಬ್ಬ. ಹೊಯ್ಲು ಪದದ ಅರ್ಥ ಹೊಡೆತ. ಇವುಗಳೆಲ್ಲವೂ ಹುತ್ತರಿ ಹಾಡು ಎಂಬ ಪದ್ಯದ ಪದಗಳ ಅರ್ಥವನ್ನು ಒಳಗೊಂಡಿದೆ. ಹುತ್ತರಿ ಹಾಡು ಪ್ರಶ್ನೆ ಉತ್ತರಗಳನ್ನು ಇನ್ನು ಮುಂದೆ ಈ ಮುಂದಿನ ವಿಭಾಗದಲ್ಲಿ ನೋಡೋಣ ಬನ್ನಿ. ಅಭ್ಯಾಸಗಳು. ಈ ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿ. ಪ್ರಶ್ನೆ 1. ಕಾವೇರಿಯು ಹೇಗೆ ಹೊಳೆಯುತ್ತಾಳೆ? ಕಾವೇರಿಯು ಮಿಂಚಿನಂತೆ ಹೊಳೆಯುತ್ತಾಳೆ. ಸೆಕೆಂಡ್ 1 ಕ್ವಶನ್. ಎರಡನೇ ಕ್ವಶನ್. ಸೋಲು ಸಾಧಿಸಿದವರು ಯಾರು? ಉತ್ತರ: ಸೋಲು ಸಾಧಿಸಿದವರು ಕಡುಗಲಿ ಗರಿಯರು. ಮೂರನೇ ಪ್ರಶ್ನೆ. ಕೊಡಗರು ಯಾವ ಗಿರಿಯಿಂದ ಯಾವ ಗಿರಿಯ ಪರ್ಯಂತ ಬೆಳೆದಿದೆ? ಉತ್ತರ: ಬೊಮ್ಮಗಿರಿಯಿಂದ ಪುಷ್ಪಗಿರಿ ಪಯಣದತ್ತ ಬೆಳೆಯುತ್ತಿದೆ. ನಾಲ್ಕನೇ ಪ್ರಶ್ನೆ. ಕಾವೇರಿಯ ತವರು ಮನೆ ಯಾವುದು? ಕಾವೇರಿಯ ತವರು ಮನೆ ಕೊಡಗು. ಐದನೇ ಪ್ರಶ್ನೆ. ಯಾವ ಹೊಯ್ಲಿಗೆ ಕುಣಿಯುವ ಪದ ಹೊರಹೊಮ್ಮಬೇಕು? ಉತ್ತರ: ಪಾತರ್ಕೋಲ ಹೊಯ್ಲಿಗೆ ಕುಣಿಯುವ ಪದ ಹೊರಹೊಮ್ಮಬೇಕು. ಈ ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ. ಒಂದನೇದು. ಎಲ್ಲಿ ಬುರಮೆ ಡ್ಯಾಶ್ ಕಳೆವಳು? ಉತ್ತರ ಈ ಕೆಳಗಿನಂತಿದೆ. ಎಲ್ಲಿ ಬುರಮೆ ದೇವಸನ್ನದಿ ಬಯಸಿ ಬಿಮ್ಮನೆ ಬಂದಳು. ಎಲ್ಲಿ ಮೋಹನಗಿರಿಯ ಬೆರಗಿನ ರೂಪಿನಿಂದಲೀ ನಿಂದಳು. ಎಲ್ಲಿ ಮುಗಿಲಲಿ ಮಿಂಚಿನಲ್ ಕಾವೇರಿ ಹೊಳೆ ಹೊಳೆ ಹೊಳೆವಳು. ಎಲ್ಲಿ ನೆಲವನ್ನು ತಣಿಸಿ ಜನಮನ ಹೊಲದ ಕಳೆ ಕಳೆ ಕಳೆವಳು. ಎರಡನೇ ಪದ್ಯ ಭಾಗ. ಒಮ್ಮತವು ಡ್ಯಾಶ್ ನಮ್ಮಲಿ. ಉತ್ತರ ನೋಡೋಣ. ಒಮ್ಮತವು ಒಗ್ಗಟ್ಟು ಒಂದೇ ಮನವು ಎಲ್ಲಿದೆ ಹೇಳಿರಿ. ಸುಮ್ಮನಿತ್ತರೋ ದಟ್ಟಿ ಕುಪ್ಪಸ. ಹಾಡು ಹುತ್ತರಿ ಕೇಳಿರಿ. ಚಿಮಿ ಪಾತರಿ ಕೋಲ ಹೊಯ್ಲಿಗೆ ಕುಣಿಯುವ ಪದ ಹೊರಹೊಮ್ಮಲಿ. ಅಮ್ಮೆ ಹರಸಿದ ಸೀಮೆ ನಮಗಿದು ಇರಲಿ ನಮ್ಮದೇ ನಮ್ಮಲಿ. ಇಲ್ಲಿಗೆ ಹುತ್ತರಿ ಪದ್ಯಭಾಗದ ಪ್ರಶ್ನೆ ಉತ್ತರಗಳು ಮುಕ್ತಾಯವಾಗುತ್ತವೆ. ಇನ್ನು ಮುಂದೆ ಮುಂದಿನ ಪದ್ಯಭಾಗವನ್ನು ಬಿಡುತ್ತೇವೆ. ಪ್ಲೀಸ್ ಸಬ್ಸ್ಕ್ರೈಬ್ ದಿಸ್ ಚಾನೆಲ್, ಸಪೋರ್ಟ್ ದಿಸ್ ಚಾನೆಲ್. ಥ್ಯಾಂಕ್ ಯು.